ಅಸ್ಸಲಾಮಲೈಕುಮ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೊಂದು ನಾಷ್ಟ ಮಾಡ್ತಾಯಿದ್ದೀನಿ. ಬೀನ್ಸ್, ಕ್ಯಾರೆಟ್, ಆಮೇಲೆ ಬಟಾಣಿ, ಆಮೇಲೆ ಈರುಳ್ಳಿ, ಆಮೇಲೆ ಕ್ಯಾಬೇಜ್, ಟೊಮ್ಯಾಟೊ, ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿದ್ದೀನಿ ಸಣ್ಣದಾಗಿ. ಇದು ಕಡಲೆಬೇಳೆ ಫ್ರೆಂಡ್ಸ್. ಇಲ್ಲಿ ಕಡಾಯಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಇದು ಮತ್ತೊಂದು ನಾಷ್ಟ ಮಾಡ್ತಾ ಇರೋದು ವೆಜಿಟೇಬಲ್ ರೈಸ್, ಸಿಂಪಲ್ಲಾಗಿ ನನ್ನ ಸ್ಟೈಲ್ನಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಫಸ್ಟ್ ಇಲ್ಲಿ ಎಣ್ಣೆ ಹಾಕಿದ್ದೀನಲ್ಲ, ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆಗೆ ಒಂದು ಸ್ವಲ್ಪ ಕಲರ್ ಬರಬೇಕು, ಇಲ್ಲಾಂದರೆ ಹಸಿ ಇರುತ್ತೆ, ಅದು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದೆ. ಇಲ್ಲಿ ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ, ಯಾಕಂದರೆ ಬೇಗ ಮೆತ್ತಗಾಗತ್ತೆ ಈರುಳ್ಳಿ ತರಕಾರಿ ಎಲ್ಲ ಅಂತ, ಅದಕ್ಕೆ ಹಾಕಿರೋದು ಫಸ್ಟ್ ಉಪ್ಪು. ಇದು ನೋಡ್ರಿ, ಇಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಇದರ ಜೊತೆ ನಾನು ಸಣ್ಣದಾಗಿ ಕಟ್ ಮಾಡಿರೋದು ಬೀನ್ಸ್ ಹಾಕಿದ್ದೀನಿ, ಆಮೇಲೆ ಬಟಾಣಿ ಹಾಕಿದ್ದೀನಿ, ಹಸಿ ಬಟಾಣಿ ಫ್ರೆಂಡ್ಸ್. ಇದು ಸ್ಟೋರ್ ಮಾಡಿದ್ದೆ ನಾನು, ಅದೇ ಒಂದು ಸ್ವಲ್ಪ ಇದೆ. ಅರ್ಧ ಗಂಟೆನೂ ಮುಂಚೆನೇ ತೆಗೆದಿದ್ದೆ ನಾನು, ಫ್ರೀಸ್ ಆಗಿದ್ದೆ ಬಟಾಣಿ. ಇದು ಈಗ ಫ್ರೀಸ್ ಆಯ್ತಲ್ಲ, ಇದು ತೆಗ್ದಿದ್ದೀನಿ. ಇದು ಹಾಕಿದೆ ನಾನು. ಇದು ಮಸಾಲೆ ಫ್ರೆಂಡ್ಸ್, ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ 5 ರೂಪಾಯಿದು ಬರುತ್ತಲ್ಲ ಅದೇ. ಕಾಳು ಮೆಣಸಿನ ಪುಡಿ ಫ್ರೆಂಡ್ಸ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದು, ಆಮೇಲೆ ಜೀರಿಗೆ ಪುಡಿ ಹಾಕಿದ್ದೀನಿ. ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇಲ್ಲ ಅಂದ್ರೂ ಖಾರದ ಪುಡಿ ಹಾಕ್ಬೋದು ಫ್ರೆಂಡ್ಸ್. ಖಾರದ ಪುಡಿ ಹಾಕಿದರೆ ಒಂದು ಸ್ವಲ್ಪ ಅರಿಶಿನ ಹಾಕಲೇಬೇಕು, ಆವಾಗಲೇ ಮಜಾ ಬರೋದು ಫ್ರೆಂಡ್ಸ್. ಈಗ ಇಲ್ಲೂ ನಾನು ಹಲ್ದಿ ಪೌಡರ್ ಹಾಕ್ತಾಯಿಲ್ಲ, ಬರೀ ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಈರುಳ್ಳಿ ಜೊತೆ ಬಟಾಣಿ ಬೀನ್ಸ್ ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್. ಅದನ್ನು ಮೆತ್ತಗಾಗಬೇಕು. ಹಸಿ ಬಟಾಣಿ, ಹಸಿ ಬೀನ್ಸ್ ತಿನ್ಬೋದು ಫ್ರೆಂಡ್, ಅಷ್ಟೇನು ಕಷ್ಟ ಇಲ್ಲ ತಿನ್ನೋಕ್ಕೆ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋದು. ಇಲ್ಲಿ ನೋಡಿರಿ, ಕ್ಯಾಬೇಜು ಹಾಕಿದೆ ನಾನು. ತುರಿದು ಇಟ್ಟಿರೋದು ಇದು ಕ್ಯಾರೆಟನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದರಲ್ಲೇ ನಾನು ಮಸಾಲೆನೂ ಹಾಕ್ತೀನಿ ಫ್ರೆಂಡ್ಸ್. ಈ ನೀವು ನಿಂಬೆಹಣ್ಣು ಇದ್ರೂ ಹಾಕ್ಬೋದು, ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ, ಚಟ್ಪಟ ಅನ್ನತ್ತೆ ಫ್ರೆಂಡ್ಸ್. ನಾನು ಇದಕ್ಕೆ ಮೊಟ್ಟೆ ಹಾಕ್ತಾಯಿಲ್ಲ, ನೀವು ಮೊಟ್ಟೆ ಇದ್ರೂ ಮೊಟ್ಟೆನೂ ಹಾಕ್ಬೋದು, ಅದನ್ನು ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಇಲ್ಲಿ ನೋಡಿರಿ, ನಾನು 3 ಮಸಾಲೆ ಹಾಕಿದ್ದೀನಿ. ಮ್ಯಾಗಿ ಮಸಾಲ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಆಮೇಲೆ ಜೀರಿಗೆ ಪುಡಿ. 3 ಮಸಾಲೆ ಇಷ್ಟೇ ಸಾಕು ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ತಾಯಿರೋದು. ಮ್ಯಾಗಿ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ, ಅದು ಒಂದನ್ನು ಹಾಕ್ಬೋದು. ಜೀರಿಗೆ ಪುಡಿ ಹಾಕಿಲ್ಲ ಅಂದ್ರೂ ಟಮಾಟೆನೂ ಹಾಕಿದ್ದೀನಿ. ಜೀರಿಗೆ ಪುಡಿ ಆಮೇಲೆ ಕರಿಮೆಣಸಿನ ಪುಡಿ ಹಾಕಿಲ್ಲ ಅಂದ್ರೂ ಮ್ಯಾಗಿ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೊತ್ತಂಬರಿನೂ ಹಾಕಿದೆ ನಾನು, ಕಡ್ಡಿ ಇರುತ್ತಲ್ಲ ಕೊತ್ತಂಬರಿದು, ಅದನ್ನು ಹಾಕಿದ್ದೀನಿ ಜೊತೆಯಲ್ಲಿ. ಅದು ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ರಾತ್ರಿದು ಅನ್ನದಿದ್ದು ಒಂದು ಸ್ವಲ್ಪ ಮಳೆ ಆಯಿತು ಫ್ರೆಂಡ್ಸ್ ನಮ್ಮ ಊರಿನಲ್ಲಿ. ಅದಕ್ಕೆ ಥಂಡಿ ಅನಿಸ್ತಾ ಇದೆ. ನಮ್ಮ ಮನೆ ಸೀಟಿನ ಮನೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಳೆ ಬಂದರೂ ಥಂಡಿ ಅನಿಸುತ್ತೆ, ಒಂದು ಸ್ವಲ್ಪ ಬಿಸಿಲು ಬಂದರೆ ತುಂಬ ಸೆಕೆ ಅನಿಸುತ್ತೆ. ಆ ಥರ ಇರುತ್ತೆ ಸೀಟಿನ ಮನೆಯಲ್ಲಿ. ನಾನು ಫ್ರೆಶ್ ಅನ್ನನೂ ಮಾಡಿದ್ದೀನಿ. ಇದು ರಾತ್ರಿದು ಮಿಕ್ಕಿದ ಅನ್ನ. ಇದು ಎಷ್ಟು ಬೇಕು ಅಷ್ಟು ಅನ್ನ, ಫ್ರೆಶ್ ಅನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತೆಗ್ದು ನಾನು ಈಗ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ತುಂಬ ಸಿಂಪಲ್, ತುಂಬ ಈಸಿನೂ ರೆಡಿ ಆಗ್ತಾಯಿದೆ ನಮ್ಮ ವೆಜಿಟೇಬಲ್ ರೈಸ್. ನೀವು ಟ್ರೈ ಮಾಡ್ಬೋದು. ಟಿಫನಿಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಸಣ್ಣದಾಗಿ ಕಟ್ ಮಾಡಿದ್ದು, ಅದೇ ಒಂದು ಸ್ವಲ್ಪ ಟೈಮ್ ತಗೊಳ್ಳೋದು ತರಕಾರಿದು, ಮತ್ತು ಅಷ್ಟೇನು ಟೈಮ್ ತಗೊಳ್ಳಲ್ಲ ಇದು ಮಾಡೋಕ್ಕೆ. ಈಗ ಮಿಕ್ಸ್ ಆಗಿದೆ ಎಲ್ಲ, ಆಯ್ತು, ಎಲ್ಲ ರೆಡಿ ಆಯಿತು ನಮ್ಮ ವೆಜಿಟೇಬಲ್ ರೈಸ್. ತೆಗಿತಾಯಿದ್ದೀನಿ ಪ್ಲೇಟ್ನಲ್ಲಿ. ನಾನು ಮೇಲೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅದೇನು ಕಾಣಿಸಲ್ಲ, ಅದು ಹಾಕಿದ್ರೂ. ಇದ್ರ ಜೊತೆ ಏನು ಬೇಡ ಫ್ರೆಂಡ್ಸ್, ಹಾಗೆ ತಿನ್ಬೋದು. ಬೇಕಾದರೆ ನೀವು ಉಪ್ಪಿನಕಾಯಿ ತಿನ್ನಿರಿ ಫ್ರೆಂಡ್ಸ್. ಇದು ನೆನ್ನೆದೆ
ನಿನ್ನೆದೇ ವಿಡಿಯೋ ಫ್ರೆಂಡ್ಸ್. ಇದು ನಿನ್ನೆ ಪಾರ್ಸಲ್ ಬಂದಿತ್ತಲ್ಲ, ಅದೇ ಪಾರ್ಸಲ್ ಇದು ಫೋನ್ ಇಡೋಕ್ಕೆ ಫ್ರೆಂಡ್ಸ್. ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಇದು ಫೋನ್ ಹಚ್ಚೋಕ್ಕೆ ಚೆನ್ನಾಗೇ ಇದೆ ಇದು ಕ್ವಾಲಿಟಿ. ಆದರೂ ನನ್ನ ಹತ್ರ ಇದ್ದಿದ್ದು 2 ತರಿಸಿದ್ದೆ ನಾನು. 2 ಸಲ ತರಿಸಿದ್ದೆ ನಾನು. ಏನಂದರೆ ಟ್ರೈಪಾಡು ಕೈಯಲ್ಲಿ ಹಿಡ್ಕೊತಾರಲ್ಲ ಅದು ಚೆನ್ನಾಗಿ ಬಂದಿಲ್ಲ. ಇದು ತರಿಸಿದ್ದೀನಿ. ಈಗ ಹೆಂಗೆ ಬರುತ್ತೆ ನೋಡೋಣ ಅಂತ ಇದೆಲ್ಲ ಫಿಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಲಸ ಎಲ್ಲ ಆಯಿತು, ಯಾರೂ ಇರಲ್ಲ. ಈಗ ನಾನು ಬಟ್ಟೆ ಕಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಕಟ್ ಮಾಡಿ ಬಟ್ಟೆ ಹೊಲಿಬೇಕು ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಆಯಿತು. ಬೇಸಿಕ್ ಏನಿರುತ್ತೆ, ಪಾತ್ರೆ ತೊಳೆಯೋದು, ಅದೇ ನೆಲ ಒರೆಸೋದು ಅದೆಲ್ಲ ಇರುತ್ತಲ್ಲ, ಅದೇ ಇರೋದು ಬೇಸಿಕ್ ಕೆಲಸ. ಅದಕ್ಕೆ ನಾನು ಏನು ತೋರಿಸಲ್ಲ ಜಾಸ್ತಿ ವೀಡಿಯೋದಲ್ಲಿ. ಏನು ಮೇನ್ ಇರುತ್ತೆ ಅದೇ ತೋರಿಸ್ತೀನಿ ಫ್ರೆಂಡ್. ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಚುಮ್ಟ ಅಂತೀವಿ ನಾವು. ತುಂಬ ಟೈಟು ಇದೆ ಫ್ರೆಂಡ್, ಚೆನ್ನಾಗಿದೆ. ನಾನು ಇಲ್ಲಿ ಹಚ್ತಾ ಇದ್ದೀನಿ, ಕಟ್ ಮಾಡ್ತೀನಲ್ಲ ಬಟ್ಟೆ, ಅದೇ ಇದು ಪ್ಲೇಸಲ್ಲಿ ಹಚ್ತಾ ಇದ್ದೀನಿ ಫ್ರೆಂಡ್. ಹೆಂಗಿದೆ ಅಂತ ಇದು ಮೇಲಿಂದು ಇನ್ನೊಂದು ಸ್ವಲ್ಪ ಟೈಟಾಗಿ ಬೇಕಿತ್ತು ಇದು, ಆದರೆ ನಡೆಯುತ್ತೆ. ಇದು ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ತರಿಸಿರೋದು. ನೋಡೋಣ ಹೆಂಗಿರುತ್ತೆ. ವೀಡಿಯೋ ಮಾಡೋಕ್ಕೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೋಬೇಕು, ಒಂದು ಕೈಯಲ್ಲಿ ಚಮಚ ಅಲ್ಲಿ ಫ್ರೈ ಮಾಡ್ತಾ ಇರಬೇಕು. ಕೆಲಸ ಅದೇ ಆಗಿಬಿಡತ್ತೆ. ಅದಕ್ಕೆ ತರಿಸಿದ್ದೀನಿ. ಇದು 200 ರೂಪಾಯಿ ಫ್ರೆಂಡ್ಸ್, ಬರೀ ಇಷ್ಟೇ ಪ್ರೈಸು. ಇದರಿಂದ ಅಗಲನೂ ಮಾಡ್ಬೋದು, ಉದ್ದನೂ ಮಾಡ್ಬೋದು. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಇಲ್ಲಿ ಬ್ಲೌಸು ಕಟ್ ಮಾಡಿದ್ದೀನಿ, 3 ಬ್ಲೌಸು. ಈಗ ಹೊಲಿಬೇಕಿದು ಲೈನಿಂಗ್ ಜೊತೆ ಕಟ್ ಮಾಡಿರೋದು. ಇಲ್ಲೂ ಮಳೆ ಬಂತಲ್ಲ, ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಟಬ್ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಸೋರತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.